ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 62ನೆಯ ತಿರುನಾಮ ತ್ರಿಕುಕುಧಾಮಃ. ಇಂದಿನ ತಿರುನಾಮದ ಮಹಿಮೆಯು 3 ಎಂಬ ವಿಶೇಷ ಸಂಖ್ಯೆಯೊಂದಿಗೆ ಸಂಬಂಧಿಸಿದೆ. ನಮ್ಮ ಜೀವನದ ಅನೇಕ ಅಂಶಗಳಲ್ಲಿ 3 ಎಂಬುದು ಮಹತ್ವದ ಸಂಕೇತವಾಗಿದೆ. ಕಾಲಗಳಲ್ಲಿ 3 ವಿಧಗಳಿವೆ. ಅವು ಭೂತಕಾಲ, ವರ್ತಮಾನ ಕಾಲ ಮತ್ತು ಭವಿಷ್ಯತ್ ಕಾಲ. ಅಷ್ಟೇ ಅಲ್ಲದೆ ನಾವು ಪುಣ್ಯವನ್ನಾಗಲಿ ಪಾಪವನ್ನಾಗಲಿ ಸಂಪಾದಿಸುವ 3 ಪ್ರಮುಖ ಸಾಧನಗಳಾದ ಆಲೋಚನೆ, ಮಾತು ಮತ್ತು ಕೆಲಸ ಸಹ ಸೇರಿವೆ. ಪ್ರಕೃತಿಯಲ್ಲಿ ಸತ್ವ, ರಜ ಮತ್ತು ತಮ ಎಂಬ 3 ಗುಣಗಳಿವೆ. ನಮ್ಮಲ್ಲಿ ಯಾವ ಗುಣವು ಪ್ರಬಲವಾಗಿರುತ್ತದೆಯೋ ಅದಕ್ಕೆ ಅನುಸಾರವಾಗಿ ನಾವು ಜೀವನದ ಸನ್ನಿವೇಶಗಳಿಗೆ ಸ್ಪಂದಿಸುತ್ತೇವೆ. ಸತ್ವಗುಣವು ಶಾಂತಿ, ತಾಳ್ಮೆ ಮತ್ತು ಮಾನಸಿಕ ಸ್ಪಷ್ಟತೆಯನ್ನು ನೀಡುತ್ತದೆ. ರಜಗುಣವು ಅತಿಯಾದ ಚಟುವಟಿಕೆ ಮತ್ತು ಚಂಚಲತೆಗೆ ಕಾರಣವಾಗುತ್ತದೆ. ಇನ್ನು ತಮೋಗುಣವು ನಮ್ಮಲ್ಲಿ ಸೋಮಾರಿತನ ಮತ್ತು ಅಜ್ಞಾನವನ್ನು ಉಂಟುಮಾಡುತ್ತದೆ. ಆನಂತರ ಚಿತ್, ಅಚಿತ್ ಮತ್ತು ಈಶ್ವರ ಎಂಬ 3 ತತ್ವಗಳಿವೆ. ವೇದಗಳ ಪ್ರಕಾರ ಚಿತ್ ಎಂದರೆ ಚೈತನ್ಯವಿರುವ ನಮ್ಮಂತಹ ಜೀವಾತ್ಮಗಳು. ಅಚಿತ್ ಎಂದರೆ ಚೈತನ್ಯವಿಲ್ಲದ ಅಥವಾ ಜಡ ಸ್ವಭಾವದ ಪ್ರಕೃತಿಯ ವಸ್ತುಗಳು. ಚಿತ್ ಮತ್ತು ಅಚಿತ್ ಎಂಬ 2 ತತ್ವಗಳನ್ನು ತನ್ನ ನಿಯಂತ್ರಣದಲ್ಲಿಟ್ಟುಕೊಂಡಿರುವ ಪರಮಾತ್ಮನೇ ಈಶ್ವರ. ಆಧ್ಯಾತ್ಮಿಕ ಜೀವನಕ್ಕೆ ಮಾರ್ಗದರ್ಶನ ನೀಡುವ 3 ಮಹತ್ವದ ರಹಸ್ಯಗಳಿವೆ. ಮೊದಲನೆಯದು, ಬದರಿಕಾಶ್ರಮದಲ್ಲಿ ಸಾಕ್ಷಾತ್ ನಾರಾಯಣ ಋಷಿಯು ನರನಿಗೆ ಉಪದೇಶಿಸಿದ ಪವಿತ್ರವಾದ ನಾರಾಯಣ ನಾಮವನ್ನು ಒಳಗೊಂಡ 8 ಅಕ್ಷರಗಳ ತಿರುಮಂತ್ರ. ಎರಡನೆಯದು, ಕ್ಷೀರಸಾಗರದಲ್ಲಿ ಭಗವಂತನು ಮಹಾಲಕ್ಷ್ಮಿ ತಾಯಾರಿಗೆ ಉಪದೇಶಿಸಿದ ದ್ವಯಮಂತ್ರ. ಮೂರನೆಯದು, ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ನೀಡಿದ ಅಂತಿಮ ಉಪದೇಶವಾದ ಚರಮ ಶ್ಲೋಕ. ಈ ಚರಮ ಶ್ಲೋಕವು ಹೀಗಿದೆ: ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಈ 3 ಮಂತ್ರಗಳು ಭಗವಂತನ ಶರಣಾಗತಿಯ ಮಹತ್ವವನ್ನು ತಿಳಿಸಿ ಮೋಕ್ಷದ ಮಾರ್ಗವನ್ನು ತೋರಿಸುತ್ತವೆ. ಓಂಕಾರ ಅಥವಾ ಪ್ರಣವ ಮಂತ್ರದಲ್ಲಿ ಆ, ಉ ಮತ್ತು ಮ ಎಂಬ 3 ಅಕ್ಷರಗಳಿವೆ. ಅಕಾರವು ಪರಮಾತ್ಮನನ್ನು ಸೂಚಿಸಿದರೆ ಮಕಾರವು ಜೀವಾತ್ಮವನ್ನು ಸೂಚಿಸುತ್ತದೆ. ಈ 2ರ ನಡುವೆ ಇರುವ ಉಕಾರವು ಜೀವಾತ್ಮನು ಯಾವಾಗಲೂ ಪರಮಾತ್ಮನಿಗೆ ಅಧೀನನಾಗಿರುತ್ತಾನೆ ಎಂಬ ಸತ್ಯವನ್ನು ತಿಳಿಸುತ್ತದೆ. ಇದರ ಜೊತೆಗೆ 108 ದಿವ್ಯ ದೇಶಗಳಲ್ಲಿ ಭಗವಂತನನ್ನು ನಾವು 3 ವಿಧದ ಭಂಗಿಗಳಲ್ಲಿ ಕಾಣಬಹುದು. ನಿಂತಿರುವ ಭಂಗಿ ಭಕ್ತರನ್ನು ರಕ್ಷಿಸಲು ಸದಾ ಸಿದ್ಧನಾಗಿರುವುದನ್ನು ಸೂಚಿಸುತ್ತದೆ. ಕುಳಿತಿರುವ ಭಂಗಿ ಸಮಸ್ತ ಜಗತ್ತಿನ ಒಡೆಯನಾಗಿ ಆಳುವ ಭಾವವನ್ನು ತೋರಿಸುತ್ತದೆ. ಶಯನ ಭಂಗಿ ಆದಿಶೇಷನ ಮೇಲೆ ವಿಶ್ರಾಂತಿ ಪಡೆಯುತ್ತಿರುವ ರೂಪವಾಗಿದ್ದು ಸೃಷ್ಟಿಯ ಕುರಿತು ಆಳವಾದ ಚಿಂತನೆ ಮತ್ತು ಪರಿಪೂರ್ಣ ಶಾಂತಿಯನ್ನು ಸೂಚಿಸುತ್ತದೆ. ಭಗವಂತನು ಅನಂತ ಕಲ್ಯಾಣ ಗುಣಗಳ ಸಾಗರನಾಗಿದ್ದರೂ ಆತನಲ್ಲಿರುವ 3 ಪ್ರಮುಖ ಗುಣಗಳು ಭಕ್ತರಿಗೆ ಅತ್ಯಂತ ಪ್ರಿಯವಾಗಿವೆ. ಮೊದಲನೆಯದು, ಆತನ ಅಪಾರ ಶಕ್ತಿ ಮತ್ತು ಬ್ರಹ್ಮಾಂಡದ ಮೇಲಿನ ಪರಮಶ್ರೇಷ್ಠತೆ. ಎರಡನೆಯದು, ಆತನ ಅನಂತ ಕರುಣೆ. ಮೂರನೆಯದು, ಆತನ ದಿವ್ಯ ಮತ್ತು ಮನಮೋಹಕ ರೂಪ. ಧನುರ್ಮಾಸದಲ್ಲಿ ಅತ್ಯಂತ ಭಕ್ತಿಯಿಂದ ಪಠಿಸುವ ತಿರುಪ್ಪಾವೈನಲ್ಲಿ ಒಟ್ಟು 30 ಸುಂದರವಾದ ಪಾಶುರಗಳಿವೆ. ಇವು ಆಂಡಾಳ್ ತಾಯ ರಚಿಸಿದ ಪದ್ಯಗಳು. ಇವುಗಳಲ್ಲಿ 3ನೇ ಪಾಶುರವಾದ ಓಂಗಿ ಉಳಹಳಂದ ಉತ್ತಮನ್ ಪೇರ್ಪಾಡಿ ಎಂಬುದು ಅತ್ಯಂತ ಪ್ರಮುಖವಾದುದು. ಹಾಗೆಯೇ 4 ವೇದಗಳಲ್ಲಿ 3ನೆಯ ಸಾಮವೇದವು ಭಗವಂತನಿಗೆ ಅತ್ಯಂತ ಪ್ರಿಯವಾದುದು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನೇ ಸ್ವತಃ ವೇದಾನಾಂ ಸಾಮವೇದೋಸ್ಮಿ, ಅಂದರೆ ವೇದಗಳಲ್ಲಿ ನಾನು ಸಾಮವೇದನಾಗಿದ್ದೇನೆ ಎಂದು ಘೋಷಿಸಿದ್ದಾನೆ. ಸಂಖ್ಯೆ 3 ಇಷ್ಟೊಂದು ಮಹಿಮೆಗಳನ್ನು ಹೊಂದಿದೆಯಲ್ಲವೇ? ಆದರೆ ಇವೆಲ್ಲಕ್ಕಿಂತಲೂ ಮಿಗಿಲಾದ ಒಂದು ಮಹಾಸತ್ಯವಿದೆ. ಭಗವಂತನ ಶಾಶ್ವತ ನಿವಾಸವಾದ ನಿತ್ಯ ವಿಭೂತಿ ಅಂದರೆ ಶ್ರೀ ವೈಕುಂಠವು ನಾವು ವಾಸಿಸುವ ಲೀಲಾ ವಿಭೂತಿಗಿಂತ 3 ಪಟ್ಟು ವಿಶಾಲವಾಗಿದೆ. ಲೀಲಾ ವಿಭೂತಿ ನಮ್ಮಂತಹ ಜೀವಾತ್ಮಗಳು ವಾಸಿಸುವ ಲೋಕವಾಗಿದ್ದು ಅದರಲ್ಲಿ 14 ಲೋಕಗಳಿವೆ. ಅವು ಭೂ, ಭುವಃ, ಸುವಃ,
ಜನಃ ಮಹಃ ತಪಃ ಸತ್ಯಲೋಕಗಳು ಹಾಗೂ ಭೂಮಿಯ ಕೆಳಗಿನ ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ ಮತ್ತು ಪಾತಾಳ ಲೋಕಗಳು ಸೇರಿವೆ. ಈ ಮಹಿಮೆಯನ್ನು ಅತ್ಯಂತ ಪವಿತ್ರವಾದ ಪುರುಷ ಸೂಕ್ತದ 3ನೇ ಮಂತ್ರವು ಹೀಗೆ ವರ್ಣಿಸುತ್ತದೆ. ಏತಾವಾನಸ್ಯ ಮಹಿಮಾ ಅತೋಜ್ಯಾಯಾಂಶ ಪೂರುಷಃ ಪಾದೋಸ್ಯ ವಿಶ್ವಭೂತಾನಿ ತ್ರಿಪಾದಸ್ಯ ಅಮೃತಂ ದಿವಿ. ತ್ರಿಪಾದಸ್ಯ ಅಮೃತಂ ದಿವಿ. ಈ ಮಂತ್ರದ ಅರ್ಥವೇನೆಂದರೆ, ಈ ಸಮಸ್ತ ಬ್ರಹ್ಮಾಂಡದಲ್ಲಿ ನಮಗೆ ಕಾಣುವ ಎಲ್ಲ ಜೀವರಾಶಿಗಳು ಮತ್ತು ವಸ್ತುಗಳು ಭಗವಂತನ ಅಪಾರವಾದ ಸಂಪತ್ತಿನ ಕೇವಲ ಒಂದು ಭಾಗ ಮಾತ್ರ. ಇನ್ನುಳಿದ 3 ಭಾಗಗಳಷ್ಟು ದಿವ್ಯವಾದ ಅಮೃತ ಸ್ವರೂಪವಾದ ಶಾಶ್ವತ ಸಂಪತ್ತು ಪರಂಧಾಮವಾದ ಶ್ರೀ ವೈಕುಂಠದಲ್ಲಿ ವಿರಾಜಿಸುತ್ತಿದೆ. ತ್ರಿಕಕುಧಾಮ ಎಂದರೆ 3 ಭಾಗಗಳಷ್ಟು ವಿಶಾಲವಾದ, ಶಾಶ್ವತ ಮತ್ತು ದಿವ್ಯವಾದ ಶ್ರೀ ವೈಕುಂಠವನ್ನು ತನ್ನ ನಿವಾಸವಾಗಿ ಹೊಂದಿರುವವನು ಎಂದು ಅರ್ಥ. ನಾವು ಪ್ರತಿದಿನ ತ್ರಿಕಕುಧಾಮನೇ ನಮಃ ಎಂದು ಜಪಿಸಿದರೆ ಆ ಭಗವಂತನು ನಮ್ಮನ್ನು ಅನುಗ್ರಹಿಸಿ ನಮ್ಮ ಜೀವನದ ಸುಖ ಸಂಪತ್ತನ್ನು ವೃದ್ಧಿಸಿ ಸದಾ ಕಾಪಾಡುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.